ನಿರುದ್ಯೋಗದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅನ್ಎಂಪ್ಲಾಯ್ಮೆಂಟ್. ಸೊ ಇನ್ನು ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕಿಲ್ಲ. ಏನು ಉದ್ಯೋಗದ ಸ್ಥಿತಿಸ್ಥಾಪಕತ್ವ ಅಂದರೇನು? ಉದ್ಯೋಗದ ಸ್ಥಿತಿಸ್ಥಾಪಕತ್ವ ಎಂದರೇನು? ಉದ್ಯೋಗದ ಸ್ಥಿತಿಸ್ಥಾಪಕತ್ವ ಎಂದರೇನು? ವೆರಿ ವೆರಿ ಇಂಪಾರ್ಟೆಂಟ್. ಉದ್ಯೋಗದ ಸ್ಥಿತಿಸ್ಥಾಪಕತ್ವ ಎಂದರೇನು? ಅಥವಾ ಇದನ್ನೇನಂತ ಕರೀಬಹುದು ನಾವು? ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ. ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ ಇದರ ಅರ್ಥ ಏನು? ರೈಟ್. ಆರ್ಥಿಕತೆಯಲ್ಲಿ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ? ಆರ್ಥಿಕತೆಯಲ್ಲಿ 1% ಅಭಿವೃದ್ಧಿಯಲ್ಲಿ ಬದಲಾವಣೆ. ಇದು ಉದ್ಯೋಗದಲ್ಲಿ ಎಷ್ಟು ಶೇಕಡಾವಾರು ಬದಲಾವಣೆಯನ್ನ ಮಾಡುತ್ತದೆ? ಶೇಕಡಾವಾರು ಬದಲಾವಣೆಯನ್ನ ಮಾಡ್ತದೆ ಅನ್ನೋದನ್ನ ನಾವೇನಾದ್ರೂ ಅಳದ್ರೆ ಅದನ್ನೇನಂತ ಕರಿತೀವಿ? ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ. ಆರ್ಥಿಕತೆಯಲ್ಲಿ 1% ಅಭಿವೃದ್ಧಿ ಬದಲಾವಣೆ ಆದ್ರೆ 1% ಚೇಂಜ್ ಇನ್ ಎಕನಾಮಿಕ್ ಗ್ರೋತ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಎಂಪ್ಲಾಯ್ಮೆಂಟ್. ಕ್ಲಿಯರ್ ಇದೆಯಾ? ಅಂದ್ರೆ ಆರ್ಥಿಕ ಅಭಿವೃದ್ಧಿ ಮತ್ತು ಉದ್ಯೋಗದಲ್ಲಿನ ಬದಲಾವಣೆಗೆ ನಡುವೆ ಇರತಕ್ಕಂತ ಒಂದು ಅನುಪಾತ ಅಂತ ಹೇಳ್ಬೋದು ನಾವು ಅದನ್ನು. ರೈಟ್. ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಎಷ್ಟು ಉದ್ಯೋಗಗಳು ಹೆಚ್ಚಾಗ್ತಿವೆ ಅನ್ನೋದನ್ನ ನಾವಿಲ್ಲಿ ಅಳಿತೀವಿ. ಅರ್ಥ ಆಯ್ತಾ ಎಲ್ಲರಿಗೂ ಅರ್ಥ ಆಯ್ತಾ? ಬರ್ಕೊಟ್ರೆ ಬೇಗ. ಸರ್ ಏನೇನೋ ಹೇಳಕತ್ತಾರ, ನಾವು ಹೆಡ್ಡಿಂಗ್ ಹಾಕಿವಿ, ಗೀಚಿಡ್ಬೇಕು. ಏನಿಲ್ಲಮ್ಮ, ಇದನ್ನ ಎಲ್ಲಾದ್ರೂ ಬರ್ಕೊಳ್ರಿ ಸೈಡ್ ಅಲ್ಲಿ. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಅರೆ ಉದ್ಯೋಗ ಅಂತ. ಅರೆ ಉದ್ಯೋಗ, ಅಂಡರ್ ಎಂಪ್ಲಾಯ್ಮೆಂಟ್. ಅರೆ ಉದ್ಯೋಗ ಅಂತಂದ್ರೆ ಏನು? ಓಕೆ, ಯಾವುದೇ ವ್ಯಕ್ತಿ ತಾನು ಹೊಂದಿರುವ ಬೌದ್ಧಿಕ ಮತ್ತು ಶಾರೀರಿಕ ಶಕ್ತಿ ಸಾಮರ್ಥ್ಯಗಳಿಗಿಂತ ಕೆಳಮಟ್ಟದ ಕೆಲಸ ಮಾಡುವ ಪರಿಸ್ಥಿತಿ. ಇದರ ಅರ್ಥ ಏನು? ಒಬ್ಬ ಮನುಷ್ಯ PhD ಮಾಡಿ ಪಿಯೂನ್ ಆಗಿರ್ತಾನೆ, ಇನ್ನೊಬ್ಬ MTech ಮಾಡಿ ಇಂಜಿನಿಯರಿಂಗ್ ಮಾಡಿ ಚಾ ಮಾಡ್ತಿರ್ತಾನೆ. ರೈಟ್. ಇದನ್ನ ಏನಂತ ಕರಿತೀವಿ? ಅಂಡರ್ ಎಂಪ್ಲಾಯ್ಮೆಂಟ್. ಇಫ್ ಅ ಪರ್ಸನ್ ಈಸ್ ವರ್ಕಿಂಗ್ ಬಿಲೋ his intellectual and physical capabilities. ಅರ್ಥ ಆಯ್ತಾ? ಅಂಡರ್ ಎಂಪ್ಲಾಯ್ಮೆಂಟ್ ಅಂತಂದ್ರೆ ನಿಮ್ಗಿರ್ತಕ್ಕಂಥ ಶಿಕ್ಷಣ ಅಥವಾ ದೈಹಿಕ ಸಾಮರ್ಥ್ಯಕ್ಕೆ ತಕ್ಕದಾಗದಂತಹ ಜಾಬ್ ಅನ್ನ ನೀವು ಮಾಡ್ತಾ ಇದ್ರೆ.
MA ಮಾಡಿರ್ತಾರ, ಟ್ರ್ಯಾಕ್ಟರ್ ಹೊಡಿತಿರ್ತಾರ. MSc ಮಾಡಿರ್ತಾರ, ಕಿರಾಣಿ ಅಂಗಡಿ ಕೆಲಸ ಮಾಡ್ತಿರ್ತಾರ. BCA MCA ಮಾಡಿ ಟೈಪಿಸ್ಟ್ ಆಗಿ ಕೆಲಸ ಮಾಡೋದು. ಅಂದ್ರೆ ಅವನ ಸಾಮರ್ಥ್ಯನೇ ಬೇರೆ, ಆದ್ರೆ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸನೇ ಬೇರೆ. ಅವನ ಸಾಮರ್ಥ್ಯನೇ ಬೇರೆ, ಅವನು ಮಾಡ್ತಿರ್ತಕ್ಕಂಥ ಕೆಲಸನೇ ಬೇರೆ. ಹೌ ಟು ಅವಾಯ್ಡ್ ದಿಸ್ ಟೈಪ್ ಆಫ್ ಡಿಸ್ಪ್ಯಾರಿಟಿ. ಇದು ಯಾಕಾಗುತ್ತೆ ಅಂತಂದ್ರೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನಾದಂತ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಮಾಡ್ತೀರಿ, ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ತೀರಿ. ಸೊ ಯಾವಾಗ ಆರ್ಥಿಕತೆಯಲ್ಲಿ ಸಾಕಷ್ಟು ಉದ್ಯೋಗಗಳಿದ್ದಾಗ ಈ ರೀತಿ ಆಗೋದಿಲ್ಲ. ಈಗ ಮೊನ್ನೆ ಯಾವುದು ಗೌರ್ಮೆಂಟ್ ಪ್ಯೂನ್ ನೌಕರಿ ಬಂದ್ರೆ ಅದರಲ್ಲಿ 600 ಜನ PhD ಮಾಡಿದವರು ಅಪ್ಲಿಕೇಶನ್ ಹಾಕಿದ್ರಂತೆ. ಯಾವ ನೌಕರಿಗೆ? ಪ್ಯೂನ್ ನೌಕರಿಗೆ 600 ಜನ PhD ಇದ್ದವರು ಅಪ್ಲಿಕೇಶನ್ ಹಾಕಿದ್ರಂತೆ. 600 ಜನ. ಯಾಕೆ PhD ಇದ್ದವ್ರಲ್ಲ ಅಂದ್ರೆ PhDಗೆ ತಕ್ಕನಾದಂತ ಉದ್ಯೋಗ ಇಲ್ಲ ಆರ್ಥಿಕತೆಯಲ್ಲಿ. ಸರ್ಕಾರ ಅವ್ರಿಗೆ ಕೊಡ್ತಿಲ್ಲ ಅಂತ ಅರ್ಥ ಅಷ್ಟೇ. ಸರ್ಕಾರ ಅವರಿಗೆ ಕೊಡ್ತಿಲ್ಲ ಅಂತ ಅರ್ಥ ಅಷ್ಟೆ. ಮುಗಿತಾ ಎಲ್ಲರದು? ನೆಕ್ಸ್ಟ್, ನಿರುದ್ಯೋಗವನ್ನ ಅಳೆಯುವ ವಿಧಾನಗಳು. ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಅನ್ನ ಯಾರು ಅಳಿತಾರೆ ಅಂತ ಹೇಳಿ ನಾನು ನಿಮ್ಗೆ ಹೇಳಿದ್ದೆ. ಅನ್ಎಂಪ್ಲಾಯ್ಮೆಂಟ್ ಅನ್ನ ಯಾರು ಅಳಿತಾರೆ ಅಂತ ಹೇಳಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಯಾರು ಅಳಿತಾರೆ? ಯಾರು ಅಳಿತಾರೆ? ಎಸ್, ರಾಷ್ಟ್ರೀಯ ಸಾಂಖ್ಯಿಕ NSO ಅಂತ. ಆದ್ರೆ ಅವರು ಬೇರೆ ಬೇರೆ ಡೇಟಾವನ್ನ ಅವರು ಬಳಸಬಹುದು. ಬೇರೆ ಬೇರೆ ಡೇಟಾವನ್ನ ಅವರು ಬಳಸಬಹುದು. ಒಂದು ಯೂಶುವಲಿ ಬಳಸ್ತಾರೆ ಲೇಬರ್ ಪಾರ್ಟಿಸಿಪೇಷನ್ ರೇಟ್. ಲೇಬರ್ ಪಾರ್ಟಿಸಿಪೇಷನ್ ರೇಟ್, ಶ್ರಮಶಕ್ತಿಯ ಭಾಗವಹಿಸುವಿಕೆ ಪ್ರಮಾಣ. ಶ್ರಮಶಕ್ತಿಯ ಭಾಗವಹಿಸುವಿಕೆಯ ಪ್ರಮಾಣ, ರೈಟ್. ಅಂತಂದ್ರೆ ಒಂದು ಆರ್ಥಿಕತೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ಬಿಡೋದು ಅಷ್ಟೇ. ಒಂದು ಆರ್ಥಿಕತೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಇದು ಬಹಳ ಸರಳ ಆಗುತ್ತೆ, ಈಸಿ ಆಗುತ್ತೆ. ಹೌದಾ? ಇದನ್ನೇನಂತ ಕರೀತಾರೆ? LFPR ಅಂತ ಹೇಳಿ ಕೂಡ ನಾವು ಕರಿಬಹುದು, ರೈಟ್. ಅಂದ್ರೆ ಏನು? ಅಂದ್ರೆ ಏನು LFPR ಅಂತಂದ್ರೆ ಏನು? ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತಂದ್ರೆ ಏನು? ಯಾರು ಹೇಳ್ತೀರಿ? ಇದನ್ನ ಯಾಕೆ? ಇಟ್ ಈಸ್ ಅನ್ ಎಸ್ಟಿಮೇಟ್ ಆಫ್ an economy's active workforce. Active workforce, ರೈಟ್. ಇದೇನಿದು? ಆರ್ಥಿಕತೆಯಲ್ಲಿ ಸಕ್ರಿಯ ಕಾರ್ಮಿಕರ ಅಂದಾಜಿದು. ಎಷ್ಟು ಜನ ಸಕ್ರಿಯವಾಗಿ ದುಡಿತಾ ಇದ್ದಾರೆ? ಓಕೆ, ಬಹಳ ಸಿಂಪಲ್ ಇದು. ಇಟ್ ಈಸ್ the section of working population in the age group of 16 to 64. Section of working population in the age group of 16-64. ಅಂದ್ರೆ 16 ರಿಂದ 64 ವಯಸ್ಸಿನ ಒಟ್ಟು ಜನಸಂಖ್ಯೆಯಲ್ಲಿ 16 ರಿಂದ 64 ಏನಂತ ಹೇಳ್ತೀವಿ?
16ರಿಂದ 64 ಅಂತಂದ್ರೆ ಅಲ್ಲೇ ಇರ್ತದೆ. ಹೂ ಆರ್ unemployed or seeking unemployment. ರೈಟ್. 16ರಿಂದ 64 ವಯಸ್ಸಿನ ಒಟ್ಟು ಜನರಲ್ಲಿ ಎಷ್ಟು ಜನ ಸರ್ ಹೂ ಆರ್ ಎಂಪ್ಲಾಯ್ಡ್ ಆರ್ ಸೀಕಿಂಗ್ ಅನ್ಎಂಪ್ಲಾಯ್ಮೆಂಟ್, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ಇನ್ನೂ ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾರೆ. ಕ್ಲಿಯರ್ ಇದೆಯಾ? ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಒಟ್ಟು ಶ್ರಮಶಕ್ತಿ 16ರಿಂದ 64 ವಯಸ್ಸಿನ ನಡುವೆ ಅಷ್ಟು ಶ್ರಮಶಕ್ತಿಯ ಜನಸಂಖ್ಯೆಯಲ್ಲಿ ಎಷ್ಟು ಜನ ಉದ್ಯೋಗ ಹೊಂದಿದ್ದಾರೆ ಮತ್ತು ಎಷ್ಟು ಜನ ಉದ್ಯೋಗ ಹುಡುಕುತ್ತಿದ್ದಾರೆ, ಇವೆರಡರ ನಡುವಿಂದಿದು. ಇಲ್ಲಿ ನೋಡ್ರಿ, ಶ್ರಮಶಕ್ತಿ ಅಂತಂದ್ರೆ ಏನು? ಈ 16ರಿಂದ 64 ವಯಸ್ಸು ಅಂತಂದ್ರೆ ಅಲ್ಲಿ ನಮ್ಗೆ ಯಾರ್ಯಾರನ್ನ ಕನ್ಸಿಡರ್ ಮಾಡಬೇಕು, ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳನ್ನ ಕನ್ಸಿಡರ್ ಮಾಡ್ತೀವ, ಇಲ್ಲಿ ವಿದ್ಯಾರ್ಥಿಗಳನ್ನ ಕನ್ಸಿಡರ್ ಮಾಡ್ತೀವ ನಾವಿಲ್ಲಿ, ಸ್ಟೂಡೆಂಟ್ಸ್ ಅನ್ನ ಇಲ್ಲ. ಯಾಕಂದ್ರೆ ಅವರು ವರ್ಕಿಂಗ್ ಪಾಪ್ಯುಲೇಷನ್ ಅಲ್ಲ, ಜಾಬ್ಗೋಸ್ಕರ ಹುಡುಕ್ತಾನೂ ಇಲ್ಲ. ಅಥವಾ ಗೃಹಿಣಿಯರನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವ, ಹೌಸ್ ವೈಫ್ಸ್ ಅನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವ, ಇಲ್ಲ. 16 ವಯಸ್ಸಿನ ಕೆಳಗಿನವರನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವ, ಇಲ್ಲ. 64 ವಯಸ್ಸಿನ ಮೇಲಿನವರನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವ, ಇಲ್ಲ. ಕೇವಲ 16ರಿಂದ 64 ವಯಸ್ಸಿನ ನಡುವೆ ಯಾರ್ಯಾರು ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾರೆ ಮತ್ತು ಎಷ್ಟು ಜನ, ರೈಟ್, ಎಷ್ಟು ಜನ ಕೆಲಸ ಹೊಂದಿದ್ದಾರೆ, ಈ ರೇಷಿಯೋನ್ನ ನಾವು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳಿ ಕರಿತೀವಿ ಅಷ್ಟೇ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಸೊ ನಮ್ಮ ಜನಸಂಖ್ಯೆಯಲ್ಲಿ ಎಷ್ಟು ಜನ ಉದ್ಯೋಗ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಉದ್ಯೋಗ ಹೊಂದಿದ್ದಾರೆ. ಸ್ಟೂಡೆಂಟ್ಸ್ ಅಂದ್ರೆ ಜಾಬ್ ಸೀಕಿಂಗ್ ಅಲ್ವಾ? ನೀವಲ್ಲ, ಸ್ಕೂಲು ಕಾಲೇಜ್ಗಳಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಹೇಳ್ತಾರೆ. ಸ್ಕೂಲು ಕಾಲೇಜ್ಗಳಲ್ಲಿ ಇರತಕ್ಕಂಥ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಿರೋದು ನಾನು. ಇದನ್ನ ಬರ್ಕೊಂಡ್ರೆ ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಓಕೆ, ಇದಕ್ಕೆ ಫಾರ್ಮುಲಾ ಏನಂತೇಳಿ ಬರೀಬಹುದು ನಾವು, ನಂಬರ್ ಆಫ್ ಎಂಪ್ಲಾಯ್ಡ್ ಪ್ಲಸ್ ನಂಬರ್ ಆಫ್ ಸೀಕಿಂಗ್ ವರ್ಕ್. ಎಷ್ಟು ಜನ ಉದ್ಯೋಗ ಹುಡುಕ್ತಿದ್ದಾರೆ, ಎಷ್ಟು ಜನ ಉದ್ಯೋಗ ಹೊಂದಿದ್ದಾರೆ, ಇಂಟು 100 ಡಿವೈಡೆಡ್ ಬೈ ಏನು, ಸಿವಿಲಿಯನ್ ನಾನ್ ಇನ್ಸ್ಟಿಟ್ಯೂಷನಲ್ ಪಾಪ್ಯುಲೇಷನ್. ಇಲ್ಲೇನು, ಉದ್ಯೋಗ ಹೊಂದಿರುವವರು ಪ್ಲಸ್ ಉದ್ಯೋಗ ಹುಡುಕುತ್ತಿರುವವರು ಓಕೆ, ಡಿವೈಡೆಡ್ ಬೈ ಏನು, ನಾಗರಿಕ ನಾನ್ ಇನ್ಸ್ಟಿಟ್ಯೂಷನಲ್ ಅಂತಂದ್ರೆ ಅಸಂಘಟಿತ ಜನಸಂಖ್ಯೆ ಇಂಟು 100. ಅಂದ್ರೆ ನಿಮ್ಮ ಆರ್ಥಿಕತೆಯಲ್ಲಿ ಎಷ್ಟು ಜನ ಕೆಲಸಕ್ಕೆ ಲಭ್ಯ ಇದ್ದಾರೆ ಅಂತ ಅರ್ಥ. ಎಷ್ಟು ಜನ ಕೆಲಸ ಮಾಡ್ಲಿಕ್ಕೆ ಲಭ್ಯ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಅರ್ಥ ಆಯ್ತಾ?
ಬರ್ಕೊಳ್ಬೇಕು. ಫಾರ್ಮುಲಾ ಇಂಪಾರ್ಟೆಂಟ್ ಅಂತಂದ್ರೆ ಗೊತ್ತಿರಬೇಕು, ನಿಮಗೆ ಗೊತ್ತಿರಬೇಕಷ್ಟೇ. ಇದನ್ನ ನಿರುದ್ಯೋಗಿಗಳು ಎಷ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಎಷ್ಟು ಜನ ಉದ್ಯೋಗಿಗಳು ಎಷ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ಆರ್ಥಿಕತೆಯಲ್ಲಿ ಎಷ್ಟು ಜನ ಸಕ್ರಿಯವಾಗಿ ಉದ್ಯೋಗ ಮಾಡ್ತಿದ್ದಾರೆ ಅಥವಾ ಉದ್ಯೋಗ ಹುಡುಕ್ತಿದ್ದಾರೆ ಅನ್ನೋದು ಗೊತ್ತಿದೆ. ಅಂದ್ರೆ ಎಷ್ಟು ಜನ ರೆಡಿ ಇದ್ದಾರೆ ಕೆಲಸ ಮಾಡ್ಲಿಕ್ಕೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ಎಷ್ಟು ಜನ ರೆಡಿ ಇದ್ದಾರೆ ಅನ್ನೋದಿಲ್ಲಿ ನಮ್ಗೆ ಗೊತ್ತಾಗುತ್ತೆ. ಓಕೆ, ಡನ್ನ. ನೆಕ್ಸ್ಟ್, ಕಾರ್ಮಿಕ ಜನಸಂಖ್ಯಾ ಅನುಪಾತ. ಕಾರ್ಮಿಕ ಜನಸಂಖ್ಯಾ ಅನುಪಾತ, ಲೇಬರ್ ಪಾರ್ಟಿಸಿಪೇಷನ್ ರೇಷಿಯೋ ಅಂತ. ಲೇಬರ್ ಪಾರ್ಟಿಸಿಪೇಷನ್ ರೇಷಿಯೋ, ರೈಟ್ ರೈಟ್. ಇಲ್ಲೇನು ಬಹಳ ಇಂಪಾರ್ಟೆಂಟ್, ಲೇಬರ್ ಪಾಪ್ಯುಲೇಷನ್ ರೇಷಿಯೋ ಅಂತಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ, ಅಂದ್ರೆ ಒಟ್ಟು ಜನಸಂಖ್ಯೆ ಅಂತಂದ್ರೆ ಎಲ್ಲರೂ ಅಲ್ಲ, ಎಲ್ಲರೂ ಅಲ್ಲ. ಇಲ್ಲಿ ಯಾರನ್ನ ನಾವು ಕನ್ಸಿಡರ್ ಮಾಡಬೇಕು, ಯಾರನ್ನ ನಾವು ಕನ್ಸಿಡರ್ ಮಾಡಬೇಕು, ಇದನ್ನ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಅಂತೇಳಿ ಕೂಡ ಕರೀತಾರೆ. ಯಾರನ್ನ ಕನ್ಸಿಡರ್ ಮಾಡ್ತೀವಿ, ರೈಟ್, ಯಾರು ದುಡಿತಾ ಇದ್ದಾರೆ, ಯಾರ್ಯಾರು ದುಡಿತಾ ಇದ್ದಾರೆ ಅವರನ್ನ ಕನ್ಸಿಡರ್ ಮಾಡಬೇಕು. ಸೊ ಇಟ್ ಈಸ್ ಟೋಟಲ್ ನಂಬರ್ ಆಫ್ ವರ್ಕರ್ಸ್, ನಂಬರ್ ಆಫ್ ವರ್ಕರ್ಸ್ divided by total population into 100, ರೈಟ್. ಇಲ್ಲಿ ಟೋಟಲ್ ಪಾಪ್ಯುಲೇಷನ್ ಅಂದಾಗ ಓನ್ಲಿ ಯಾರು ದುಡಿಯೋ ವಯಸ್ಸಿನವರು ಇದ್ದಾರೆ ಅವ್ರು ಮಾತ್ರ ಕನ್ಸಿಡರ್ ಮಾಡ್ತೀನಿ. ಒಟ್ಟು ಒಟ್ಟು ಉದ್ಯೋಗಿಗಳು ಮತ್ತು ಏನು ದುಡಿಯುವ ವಯಸ್ಸಿನ ಒಟ್ಟು ಜನರ ಜನಸಂಖ್ಯೆ, ಒಟ್ಟು ಜನಸಂಖ್ಯೆ ಎಷ್ಟಿದೆ ಇದನ್ನ ನಾವೇನಾದ್ರೂ ಕೌಂಟ್ ಮಾಡಿದ್ರೆ 100. ಈಗ ನಿಮ್ಮ ಮನೇಲೆ ಒಟ್ಟು ಎಷ್ಟು ಜನ ಇದ್ದೀರಿ? ಒಬ್ರು ಯಾರಾದ್ರೂ ಒಂದು ಎಕ್ಸಾಂಪಲ್, ಯಾರಾದ್ರೂ ಒಂದು ದೊಡ್ಡ ಕುಟುಂಬ ಇರೋರು ಯಾರಿದ್ರಲ್ಲಿ, ದೊಡ್ಡ ಕುಟುಂಬ ಇರೋರು ಒಂದು 8 ಜನ ಇದ್ದಾರೆ ಅಥವಾ 15 ಜನ ಇದ್ದಾರೆ ನಿಮ್ಮ ಕುಟುಂಬದಲ್ಲಿ. 15 ಜನ ಇದ್ದಾರೆ, ಕರೆ ಕರೆ ಹೇಳ್ರಿ, ಸುಮ್ಮ ಹೋಗಿಬೇಡ್ರಿ. ಒಂದು ಈ 15 ಜನ ಒಟ್ಟು ಇದ್ದಾರೆ ಅನ್ಕೊಳ್ರಿ. ಇದರಲ್ಲಿ ಯಾರು ದುಡಿಯೋ ವಯಸ್ಸಿನಲ್ಲಿದ್ದಾರೆ? ದುಡಿಯೋ ವಯಸ್ಸಿನವ್ರು ಎಷ್ಟು ಜನ ಇದ್ದಾರೆ? ಇಲ್ಲಿ ದುಡಿಯೋ ವಯಸ್ಸಿನವರು ಎಷ್ಟು ಜನ ಇದ್ದಾರೆ? ಒಂದು 10 ಜನ ಇದ್ದಾರೆ ಅನ್ಕೊಳ್ಳೋಣ. 10 ಜನ ವರ್ಕಿಂಗ್ ಏಜ್ ಅವರು ಇದ್ದಾರೆ. ಆದ್ರೆ ಇದರಲ್ಲಿ ಕೇವಲ 6 ಜನ ದುಡಿತಾ ಇದ್ದಾರೆ. ಸೊ ನಾವೇನ್ ಮಾಡ್ತೀವಿ, 6/10 × 100 ಮಾಡ್ತೀವಿ. ಅಂತಂದ್ರೆ ನಿಮ್ದು ಲೇಬರ್ ಪಾರ್ಟಿಸಿಪೇಷನ್ ರೇಷಿಯೋ ಎಷ್ಟಾಗುತ್ತೆ? ಟೋಟಲ್ ಪಾಪ್ಯುಲೇಷನ್ ಆಫ್ ವರ್ಕಿಂಗ್ ಏಜ್ ಅಂತೇಳಿ ನೀವು ಬರ್ಕೋಬಹುದು. ಇದನ್ನ ನೋಡ್ರಿ, ಎಕನಾಮಿ ಸ್ಲೋನೇ ಹೋಗುತ್ತೆ. ಯಾಕಂತಂದ್ರೆ ಎಕನಾಮಿ ಇರೋದೇ ಹಿಂಗ. ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ ಇದು? ಎಷ್ಟು ಜನರಿಗೆ ಅರ್ಥ ಆಗಿದೆ? ಎಲ್ಲರೂ ಏನ್ ಹಾಕ್ರಿ, ಎಷ್ಟು ಜನರಿಗೆ ಅರ್ಥ ಆಗಿದೆ? ಎಲ್ಲರೂ ಏನ್ ಹಾಕ್ರಿ ನೋಡೋಣ. ಎಲ್ಲರೂ ಹಾಕ್ಬೇಕು ಪೋಲ್. ಐ ವಾಂಟ್ ಎವ್ರಿ ಒನ್ ಟು ಯೂಸ್ ದ ಪೋಲ್. ಎಲ್ಲರೂ ಪೋಲ್ ಯೂಸ್ ಮಾಡ್ರಿ. ವೆರಿ ಗುಡ್. ಬೀರಪ್ಪ, ಪೂಜಾ, ರಮ್ಯಾ, ಏನ್ ಅರ್ಥ ಆಗಿಲ್ಲಪ್ಪ ನಿಮಗೆ? ಏನ್ ಅರ್ಥ ಆಗಿಲ್ಲ ನಿಮಗೆ? ಬಹಳ ಸಿಂಪಲ್. ಏನು, ಒಟ್ಟು ಎಷ್ಟು ಜನ ಉದ್ಯೋಗದಲ್ಲಿದ್ದಾರೆ ಡಿವೈಡೆಡ್ ಬೈ ಉದ್ಯೋಗದ ವಯಸ್ಸಿನಲ್ಲಿರ್ತಕ್ಕಂಥ ಒಟ್ಟು ಜನಸಂಖ್ಯೆ. ಈಗ ಇವ್ರ ಮನೇಲಿ 15 ಜನ ಇದ್ದಾರೆ, ಆದ್ರೆ ದುಡಿಯೋ ವಯಸ್ಸಿನವ್ರು ಎಷ್ಟು ಜನ ಇದ್ದಾರೆ? ದುಡಿಯೋ ವಯಸ್ಸಿನವರು ಎಷ್ಟು ಜನ ಇದ್ದಾರೆ? 10 ಜನ ಮಾತ್ರ ಇದ್ದಾರೆ. ಸೊ ಇಲ್ಲಿ 10 ಜನರಲ್ಲಿ ಎಷ್ಟು ಜನ ದುಡಿತಾ ಇದ್ದಾರೆ? ಆಕ್ಚುಲಿ ಎಷ್ಟು ಜನ ದುಡಿತಾ ಇದ್ದಾರೆ? 6. ಸೊ ನಿಮ್ಮ ಲೇಬರ್ ಪಾಪ್ಯುಲೇಷನ್ ರೇಷಿಯೋ ಎಷ್ಟಾಯ್ತು? 60%. ಓಕೆ, ಲೇಬರ್ ಪಾಪ್ಯುಲೇಷನ್ ರೇಷಿಯೋ ಎಷ್ಟಾಯ್ತು? ಇಷ್ಟಾಯ್ತು. ಅರ್ಥ ಆಯ್ತಾ ಈಗೆಲ್ಲರಿಗೂ? ಲೇಬರ್ ಪಾಪ್ಯುಲೇಷನ್ ರೇಷಿಯೋ
ಇದರಿಂದ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಜನ ಇದ್ದಾರೆ. ಇನ್ ನೆಕ್ಸ್ಟ್ ಯಾವ್ದು ಇಂಪಾರ್ಟೆಂಟ್, ಅನ್ಎಂಪ್ಲಾಯ್ಮೆಂಟ್ ರೇಟ್. ಇದು ನೋಡ್ರಿ, ಇದು ಮೇಜರ್. ಅನ್ಎಂಪ್ಲಾಯ್ಮೆಂಟ್ ರೇಟ್, ಓಕೆ, ನಿರುದ್ಯೋಗದ ಪ್ರಮಾಣ. ಇದು ಸೇಮ್, ಒಟ್ಟು ನಿರುದ್ಯೋಗಿಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ದುಡಿಯುವ ವಯಸ್ಸಿನ ಜನಸಂಖ್ಯೆ. ಒಟ್ಟು ಜನಸಂಖ್ಯೆ ಅಂತ ಕೊಟ್ಟಿರ್ತಾರೆ, ಅದರ ಆಕ್ಚುಲಿ ಏನು, ದುಡಿಯುವ ವಯಸ್ಸಿನ ಜನಸಂಖ್ಯೆನೇ ಅದು. ಒಟ್ಟು ದುಡಿಯುವ ವಯಸ್ಸಿನ ಜನಸಂಖ್ಯೆನೇ ಅದು. ಅರ್ಥ ಆಗ್ತದೆ? ಇಂಟು 100 ಆಗುತ್ತೆ. ಟೋಟಲ್ ನಂಬರ್ ಆಫ್ ಅನ್ಎಂಪ್ಲಾಯ್ಡ್ divided by total population of working age into 100 ಮಾಡಿದ್ರೆ ನಮ್ದು ಏನಂತ ಬರುತ್ತೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಬರುತ್ತೆ. ಯಾವ ರೇಟ್ ಬರುತ್ತೆ? ಅನ್ಎಂಪ್ಲಾಯ್ಮೆಂಟ್ ರೇಟ್ ನಮಗೆ ಗೊತ್ತಾಗುತ್ತೆ. ಕ್ಲಿಯರ್ ಇದೆಯಾ? ಸೊ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನೇ ನಾವು ಜಾಸ್ತಿ ಜನಸಂಖ್ಯೆ, ಎಷ್ಟು ಜನಸಂಖ್ಯೆ ಕೆಲಸ ಮಾಡ್ತಾ ಇದೆ, ಎಷ್ಟು ಜನಸಂಖ್ಯೆ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ಅಳಿಲಿಕ್ಕೆ ನಾವು ಬಳಸ್ತೀವಿ. ಸೊ ರೀಸೆಂಟ್ ಡೇಟಾ ಯಾವ್ದಿದೆ? ತೀರಾ ಇತ್ತೀಚೆಗೆ ರೇಟ್ ಇದು ಕಂಟಿನ್ಯೂಸ್ ಬದಲಾಗ್ತಾ ಇರ್ತದೆ, ನೆನಪಲ್ಲಿ ಇಟ್ಕೊಳ್ರಿ, ಕಂಟಿನ್ಯೂಸ್ ಬದಲಾಗ್ತಾ ಇದೆ. ಸೊ ಬಹಳ ರೀಸೆಂಟ್ ಡೇಟಾ ಹೇಳ್ತೀನಿ. ಸ್ಲೈಡ್ ಮುಗಿತಾ? 2023 ಡೇಟಾ ಹೇಳ್ತೀನಿ ನಾನು. 2023 ಡೇಟಾ. ಓಕೆ, ಸೊ 2023 CMIE ಡೇಟಾ ಪ್ರಕಾರ, CMIE ಡೇಟಾ ಪ್ರಕಾರ, CMIE ಅಂದ್ರೆ ಏನು? ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅಂತ. ಮಾನಿಟರಿಂಗ್ ಇಂಡಿಯನ್ ಎಕಾನಮಿ. ಈ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಪ್ರಕಾರ ಪ್ರಸಕ್ತ ಡೇಟಾ ರೈಟ್ ಎಷ್ಟಿದೆ? ಅರ್ಬನ್ ಅನ್ಎಂಪ್ಲಾಯ್ಮೆಂಟ್, ನಗರದ ನಿರುದ್ಯೋಗ ಎಷ್ಟಿದೆ? ನಗರ ನಿರುದ್ಯೋಗ ಎಷ್ಟು ಪರ್ಸೆಂಟ್ ಇದೆ? ಪ್ರಸ್ತುತ ಸುಮಾರು 7.93% ಇದೆ. ರೂರಲ್ ಅನ್ಎಂಪ್ಲಾಯ್ಮೆಂಟ್ ಎಷ್ಟು ಪರ್ಸೆಂಟ್ ಇದೆ? ಗ್ರಾಮೀಣ ನಿರುದ್ಯೋಗ, ಇದೇ ತಿಂಗಳ ಡೇಟಾ ಇದು, ಇವತ್ತು ಇದೇ ತಿಂಗಳು ರಿಲೀಸ್ ಆಗಿದೆ ಇದು ರಿಪೋರ್ಟ್. ಎಷ್ಟಿದೆ ಗ್ರಾಮೀಣ? ವೆರಿ ಗುಡ್, 7.45% ಇದೆ. 7.45% ಇದೆ. ಓಕೆ, CMIE ರಿಪೋರ್ಟ್ ಪ್ರಕಾರ ಈ ರೀತಿ ನಮಗೆ ಡೇಟಾ ಸಿಗ್ತಾ ಇದೆ. ಇದು ಫೆಬ್ರವರಿ ಡೇಟಾ ಇದೆ. ಸೊ ಸರಿ, ರೂರಲ್ ಅಷ್ಟಲ್ಲ, ರೂರಲ್ ಈ 7. ಐ ಥಿಂಕ್ 23%. ಒಟ್ಟು ನಿರುದ್ಯೋಗ ಪ್ರಮಾಣ ಫೆಬ್ರವರಿ ಡೇಟಾ ಇದು, ಪ್ರತಿ ತಿಂಗಳು ಅಪ್ಡೇಟ್ ಆಗ್ತದೆ. ಟೋಟಲ್ ಅನ್ಎಂಪ್ಲಾಯ್ಮೆಂಟ್ ಎಷ್ಟು? 7.45%. ಇದೇನಿದು ಫೆಬ್ರವರಿ 2023 ದತ್ತಾಂಶ. ಫೆಬ್ರವರಿ 2023 ದತ್ತಾಂಶ ಇದು ಅಂತೇಳಿ ನಾವು ಹೇಳಬಹುದು. ಓಕೆ, ಯಾವ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ? ಯಾವ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ? ಹರಿಯಾಣದಲ್ಲಿ ಅತಿ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಿಹಾರದಲ್ಲಿ ಇದೆಯಾ, ಹರಿಯಾಣದಲ್ಲಿ ಇದೆಯಾ? ಬಿಹಾರದಲ್ಲಿ ಬರೀ 19% ಇದೆ, ಹರಿಯಾಣದಲ್ಲಿ 37.4% ಇದೆ. ಪರ್ ಮಂತ್ ಈ ಡೇಟಾ ಚೇಂಜ್ ಆಗುತ್ತೆ, ಯಾಕಂದ್ರೆ ಮಂತ್ಲಿ ಮಂತ್ಗೆ ಜಾಬ್ ಕಳ್ಕೋಬಹುದು. ಇವತ್ತು ನಾನು ಕಡೆ ಮೇಲೆ ಕೆಲಸ ಮಾಡ್ತಿದ್ದೀನಿ,
ನಾಳೆ ನನಗೆ ಅನ್ ಅಕಾಡೆಮಿಯಿಂದ ಹೊರಗೆ ಹಾಕಿದ್ರಂದ್ರೆ ಅನ್ ಅಕಾಡೆಮಿಯಿಂದ ಹೊರಗೆ ಹಾಕಿದ್ರೆ ಏನ್ ಮಾಡ್ತೀರಿ? ಅತಿ ಕಡಿಮೆ ಎಲ್ಲಿದೆ? ಒಡಿಶಾದಲ್ಲಿದೆ, 0.9%. 0.9% ಒಡಿಶಾದಲ್ಲಿ ಕಂಡು ಬರುತ್ತೆ. ಕರ್ನಾಟಕದ ಎಷ್ಟಿತ್ತು? 2.5%. ನಿಮಗೆ ಹಾಕಲ್ಲ ಬಿಡಿ ಸರ್, ಹಾಕಿದ್ರಪ್ಪ. ಅವಾಗ ನಾನು ಕೂಡ ನಿರುದ್ಯೋಗಿನೇ ಆಗ್ತೀನಿ ಇಲ್ವ? ಹಾಕಿದ್ರು ಅಂದ್ರೆ ನಾನು ಕೂಡ ಏನಾಗ್ತೀನಿ? ನಿರುದ್ಯೋಗಿನೇ ಆಗ್ತೀನಿ. ಸೊ ಹಿಂಗಾಗಿ ಈ ಡೇಟಾ ಪ್ರತಿ ತಿಂಗಳು ಕೂಡ ಬದಲಾವಣೆ ಆಗ್ತಿರ್ತದೆ. ಅದ್ಬಿಡು, ಈಗ IAS ಬಾಬಾ ಇಲ್ಲ ಅಂತ ತಿಳ್ಕೋ. ಎಕ್ಸಾಂಪಲ್ ಹೇಳಾಕತ್ತೀನಿ ನಾನು, ನೀವು ಫುಲ್ ಪ್ರಾಕ್ಟಿಕಲ್ ಹೋಗ್ಬಿಡ್ತಾರೆ. ಎಕ್ಸಾಂಪಲ್ ತರ ಇರಬೇಕು. ಹೋದ್ರು ಹೋಗ್ಬೋದು, ಅನ್ನ ಕಡಿಮೆಯಿಂದ ಹೋದ್ರೆ ಇನ್ನೊಬ್ರು ಬರ್ತಾರೆ ನನಗಿಂತ ಒಳ್ಳೆಯವರು. ಬಿಡಿ ಸರ್, ನಿಮ್ಮ ನೇಮ್ಲಿ ಅನ್ ಅಕಾಡೆಮಿ ಸ್ಟಾರ್ಟ್ ಮಾಡಿ, ನನ್ನ ಹೆಸರಲ್ಲೇ ಮಾಡ್ಲಾ? ಓಕೆ, ಇನ್ನು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಸರ್ಕಾರ ಯಾವ್ಯಾವ ಯೋಜನೆಗಳನ್ನ ತಂದಿದೆ? ಐತಿಹಾಸಿಕ ಯೋಜನೆಗಳು, ಉದ್ಯೋಗ ನಿರ್ಮಾಣ ಕಾರ್ಯಕ್ರಮಗಳು. ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ಸ್ ಬಹಳ ನಿಮಗೆ ನಾ ಎಲ್ಲ ಹೇಳೋದಿಲ್ಲ. ಎಕ್ಸಾಮ್ ಅಲ್ಲಿ ನಿಮಗೆ ಯಾವ ಕೇಳಬಹುದು ಅದನ್ನ ಮಾತ್ರ ಹೇಳ್ತೀನಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ್ದು ಕೇಳಬಹುದು ಅದನ್ನ ಮಾತ್ರ ಹೇಳ್ತೀನಿ. ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಬಹಳ ಅಂತಂದ್ರೆ ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಅಂತ ಹೇಳಿ, ಬಹಳ ಹೆವಿ ಇಂಪಾರ್ಟೆಂಟ್ ಯೋಜನೆ ಇದು. ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಅಂತ ಕೇಳಿರ್ತೀವಿ. ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅಂತ ಹೇಳಿ. ಹತ್ತೊಂಬತ್ ನೂರ 1953 ಸರ್, ಇದು PC ಹೆಲ್ಪ್ ಆಗುತ್ತೆ. ಇವೆಲ್ಲ ಕೇಳಿದ್ರೆ ಬಹಳ ಸರ್ತಿ ಸ್ಕೀಮ್ಗಳನ್ನ. ಕೂಲಿಗಾಗಿ ಕಾಳು ಯೋಜನೆ ಹೇಳಿದ್ದೆ ನಾನು ನಿಮ್ಗೆ. ಯಾವಾಗ ಬಂದಿತ್ತು? 1977. ಓಕೆ. ನೆಹರು ರೋಜ್ಗಾರ್ ಯೋಜನೆ ಅಂತ ಬಂದಿತ್ತು. ರೋಜ್ಗಾರ್ ಯೋಜನೆ ಅಂತೇಳಿ ಬಂದಿತ್ತು. ಯಾವಾಗ? 1989. ಇದು ಯಾವ್ದಕ್ ಬಂದಿತ್ತಿದು? ಎಂತಲ್ಲಿ? ನಗರ ಪ್ರದೇಶದಲ್ಲಿ. ಜವಾಹರ್ ರೋಜ್ಗಾರ್ ಯೋಜನೆ ಯಾವಾಗ ಬಂದಿತ್ತು? 1989 ಗ್ರಾಮೀಣ ಪ್ರದೇಶ. ಇದಾದ ಮೇಲೆ 1993 ಯಾವ್ದು ಬಂತು? ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತ. ರೋಜ್ಗಾರ್ ಯೋಜನೆ ಇದೇನು? ಸುಶಿಕ್ಷಿತ ಯುವಕರಿಗೆ ಉದ್ಯೋಗ ಒದಗಿಸುವುದು. ಯುವಕರಿಗೆ PMRY, ಇದನ್ನ ನಾವು PMRY ಅಂತ ಕರಿತೀವಿ. ಇದನ್ನ JRY ಅಂತ ಕರಿತೀವಿ. ಇದನ್ನ NRY ಅಂತ ಕರಿತೀವಿ. ಇದು ಫುಡ್ ಫಾರ್ ವರ್ಕ್ ಅಂತ ಕರಿತೀವಿ. ಸೊ ಇವೆಲ್ಲ ಏನಾಗ್ತವೆ? ಪ್ರಶ್ನೆಗಳಾಗ್ತವೆ. ಇವು ಪ್ರಮುಖ ಯೋಜನೆಗಳು ಯಾವ ವರ್ಷದಲ್ಲಿ ಬಂದಿದೆ? ಯಾಕಂದ್ರೆ ಐತಿಹಾಸಿಕ ಯೋಜನೆಗಳು. 20 ಅಂಶಗಳ ಕಾರ್ಯಕ್ರಮ ಅವಾಗಲೇ ಹೇಳಿದಿನಲ್ಲ ನಾನು, 1975. ಹಿಂದೆ ಬಡತನದಲ್ಲಿ ಹೇಳಿದ್ ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಮತ್ತೆ ಬಜೆಟ್ ಹೇಳುವಾಗ ಈ ವರ್ಷ ಹಿಂದಿನ ವರ್ಷದ ಕಾರ್ಯಕ್ರಮಗಳನ್ನ ಬಜೆಟ್ ಹೇಳುವಾಗ ನಾನು ಹೇಳ್ತೀನಿ. 6ನೇ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ. ಯೋಜನಾ 1999. SJGSY ಅಂತ ಹೇಳಿ ಬಂದಿತ್ತು. ಬೇಗ ಬರ್ಕೊಳ್ರಿ ನಿಖಿಲ್, ವಿಜ್ಜು.
ಮುಗಿತಾ? ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜಗಾರ ಯೋಜನಾ ಗ್ರಾಮೀಣ ಯುವಕರಿಗೆ ಸ್ವಉದ್ಯೋಗವನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇದಿತ್ತು. 1997ರಲ್ಲಿ ಸ್ವರ್ಣ ಜಯಂತಿ ಶಹರಿ ರೋಜಗಾರ ಯೋಜನಾ ಬಂದಿತ್ತು. ಶಹರಿ ರೋಜಗಾರ ಯೋಜನಾ ಇವತ್ತು ಸಂಜೆ ಕ್ಲಾಸ್ ಕೂಡ ಇದೆ. 1997ರಲ್ಲಿ ಬಂದಿತ್ತು. ನಗರ ಪ್ರದೇಶದಲ್ಲಿರ್ತಕ್ಕಂತಹ ಬಿಪಿಎಲ್ ಕುಟುಂಬಗಳಿಗೆ, ನಗರ ಪ್ರದೇಶದ ಬಿಪಿಎಲ್ ಕುಟುಂಬಗಳಿಗೆ ಏನು ಹಣಕಾಸು ನೆರವು ನೀಡಲಿಕ್ಕೆ ಇದು ಕೂಡ ಬಂದಿತ್ತು. ನೆಕ್ಸ್ಟ್ ಸಂಪೂರ್ಣ ಗ್ರಾಮೀಣ ರೋಜಗಾರ ಯೋಜನಾ. ಆ ಸ್ಕೀಮ್ ಬಗ್ಗೆ ಎಲ್ಲ ಕೇಳೋದಿಲ್ಲ ಅವರು. ಬಜೆಟ್ ನಲ್ಲಿ ಯಾವ್ಯಾವಿದೆ ಅದರ ಬಗ್ಗೆ ಅಷ್ಟೇ ಡೀಟೇಲ್ ಆಗಿ ಕೇಳ್ತಾರೆ. ಅದನ್ನ ಬಜೆಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ. ನನಗೆ ಯಾವ್ದು ಎಷ್ಟು ಹೇಳ್ಬೇಕು ಅನ್ನೋದು ಗೊತ್ತಿರ್ತದೆ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಓಕೆ, ಸಂಪೂರ್ಣ ಗ್ರಾಮೀಣ ಯೋಜನಾ. 9ನೇದು ಏನು MG ನರೇಗಾ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಯಾವಾಗ ಬಂದಿತ್ತು MG ನರೇಗಾ? 2005ರಲ್ಲಿ ಜಾರಿ ಮಾಡಿದ್ರು. 2006ರಲ್ಲಿ ಅನುಷ್ಠಾನ ಆಗಿದ್ದು. ಓಕೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಅಥವಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ. ರೀಸೆಂಟ್ ಆಗಿ ಯಾವ್ದು ಬಂತು? ಆತ್ಮನಿರ್ಭರ ಭಾರತ ರೋಜಗಾರ ಯೋಜನಾ ಅಂತ ಹೇಳಿ. ಆ 2020ರಲ್ಲಿ. ಇದು ಕೂಡ ಇಂಪಾರ್ಟೆಂಟ್. ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಇದು ಯಾರಿಗೆ? 2020ರಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ರೂಪಾಯಿ ಕೊಟ್ಟರು. ಸೊ ಈ ರೀತಿ ಹಲವಾರು ಸ್ಕೀಮ್ಗಳು ಬಂದಿವೆ, ಹಲವಾರು ಸ್ಕೀಮ್ಗಳು ಹೋಗಿವೆ. ಅದರಲ್ಲಿ ಪ್ರಮುಖವಾಗಿದ್ದು ಯಾವುದು? MG ನರೇಗಾ. MG ನರೇಗಾ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. MG ನರೇಗಾ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನ ನಾನು ನಿಮ್ಗೆ ಕೊಡ್ತೀನಿ. ಆದ್ರೆ ಈಗಲ್ಲ, ಒಂದು ಚಿಕ್ಕ ವಿರಾಮದ ನಂತರ ನಾನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ, ಬ್ರೇಕ್ ನಂತರ. ಸೊ ಏನಾದ್ರೂ ಡೌಟ್ ಇದ್ರೆ ಇವಾಗಲೇ ಕೈ ಎತ್ತಿರಿ. ಯಾರಿಗೆ ಡೌಟ್ ಇದೆ? ಹೇಳಿ ಪ್ರಶಾಂತ್. ಹಲೋ ಸರ್. ನಮಸ್ತೆ, ಹೇಳಿ ಸರ್. ಎಕನಾಮಿಕ್ಸ್ ಮಾಡ್ತಿಲ್ಲ ಸರ್ ಈಗ. ಸರ್ ಈಗ PC ಎಕ್ಸಾಮ್ ಅಲ್ಲಿ ಈಗ ಎಕನಾಮಿಕ್ಸ್ ಕೇಳ್ತಿದ್ದಾರೆ ಸರ್. ಅವ್ರು ಏನಂತಂದ್ರೆ ಈಗ ಕಾನ್ಸೆಪ್ಟ್ ಅಷ್ಟು ಏನು ಕೇಳ್ತಿಲ್ಲ ಸರ್ ಈಗ ಅವರು. ಈಗ ಈ ಕರೆಂಟ್ ಅಫೇರ್ಸ್ ಅಂತಂದ್ರೆ ಅವರು ಸೂಕ್ಷ್ಮತೆ ನೋಡ್ತಿದ್ದಾರೆ ಸರ್. ಈಗ ಅಂದ್ರೆ ಈಗ UPSC ಇಲ್ಲಿ ಕೇಳ್ತಿರ್ತಾರಲ್ಲ ಸರ್ ಈಗ ಒಂದೊಂದು ಪಾಯಿಂಟ್ ಅಲ್ಲಿ. ಅದಕ್ಕೆ ನಾನು ಕರೆಂಟ್ ಅಫೇರ್ಸ್, ಬಜೆಟ್, ಎಕನಾಮಿಕ್ ಸರ್ವೆ ಒಂದು ಸಪರೇಟ್ ಕೋರ್ಸೇ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ನಿಮ್ಗೆ ಎಲ್ಲಾ ಪ್ರಮುಖವಾದ ವಿಷಯಗಳನ್ನ, ಗವರ್ಮೆಂಟ್ ಸ್ಕೀಮ್ಗಳು, ಕರೆಂಟ್ ಅಫೇರ್ಸ್ ಏನೇನಿದೆ, ಬಜೆಟ್ ಅಲ್ಲಿ ಏನೇನಿದೆ, ಆರ್ಥಿಕ ಸರ್ವೆ ಏನಿದೆ, ಎಲ್ಲ ಅಲ್ಲಿ ನಿಮ್ಗೆ ಕವರ್ ಮಾಡ್ತೀನಿ. ಡೋಂಟ್ ವರಿ. ಓಕೆ ಸರ್. ಅನ್ಬಿಡ್ದೆ UPSC ಅಲ್ಲಿ ಒಂದಿನ ಇದೆಯಲ್ಲ ಸರ್ ಎಕನಾಮಿಕ್ಸ್, ಅದನ್ನ ಮಾಡಿದ್ರೆ ಅದನ್ನ ಅಪ್ಡೇಟ್ ಮಾಡಿ ಕೇಳ್ತಾರೆ ಸರ್. ಓಕೆ ಸ್ವಲ್ಪ ಹೇಳ್ತೀರಿ ಸರ್? ಮಾಡ್ತೀನಿ. ನೆಕ್ಸ್ಟ್ ಕೋರ್ಸ್ ಅಲ್ಲಿ ಅದನ್ನೇ ಮಾಡ್ತೀನಿ. ಓಕೆ, ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಒಂದು ಬ್ರೇಕ್ ತಗೊಂಡ್ಬರ್ತೀನಿ ಆಯ್ತಾ?
Yes, welcome back everyone. So Mahatma Gandhi ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಭರವಸೆ ಯೋಜನೆ, ಇದು ಬಹಳ ಸರ್ತಿ ಪ್ರಶ್ನೆ ಆಗುತ್ತೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ರೈಟ್. ಇದನ್ನ ಮೊದಲ ಬಾರಿಗೆ ಅವರು ಈ ಕಾಯ್ದೆಯನ್ನ ಜಾರಿ ಮಾಡಿದ್ದವಾಗ 2005ರಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ಮಾಡಿದ್ರು. ಈ ಯೋಜನೆಯನ್ನ ರೂಪಿಸಿದವರು ಯಾರು? ಯೋಜನೆ ರೂಪಿಸಿದವರು ಯಾರು? ಜಾನ್ ಡ್ರೀಸ್ ಅಂತ ಹೇಳಿ. 2006 ಫೆಬ್ರವರಿ 2ರಂದು ಇದು ಜಾರಿಗೆ ಬಂತು. ಎಲ್ಲಿ? ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಜಾರಿಗೆ ಬಂತು. 2009 ಅಕ್ಟೋಬರ್ 2ರಂದು ಏನಿದು ಗಾಂಧೀಜಿ 140ನೇ ಜನ್ಮ ಶತಮಾನೋತ್ಸವ ಇತ್ತವತ್ತು. ಅವಾಗ ಏನಂತದನ್ನ ಮರುನಾಮಕರಣ ಮಾಡಲಾಯಿತು. ಏನಂತೇಳಿ? ಮಹಾತ್ಮ ಗಾಂಧೀಜಿ ಅಂತ. ಕರ್ನಾಟಕದಲ್ಲಿ 2006ರಲ್ಲಿ 5 ಜಿಲ್ಲೆಗಳಲ್ಲಿ ಶುರು ಮಾಡಿದ್ರು ಇದನ್ನ. ಎಲ್ಲೆಲ್ಲಿತ್ತು? ಬೀದರ್, ಕಲಬುರಗಿ, ರಾಯಚೂರು, ದಾವಣಗೆರೆ, ಚಿತ್ರದುರ್ಗ. ಈ 5 ಜಿಲ್ಲೆಗಳಲ್ಲಿ ಇದನ್ನ ಶುರು ಮಾಡಲಾಗಿದೆ. ರೈಟ್. 5 ಜಿಲ್ಲೆಗಳಲ್ಲಿ ಇದನ್ನ ಶುರು ಮಾಡಲಾಗಿದೆ. ಕ್ಲಿಯರ್ ಇದೆಯಾ? ಸೊ ಏನಿದು ಯೋಜನೆ? ನೋಡ್ರಿ, ಈ ಯೋಜನೆ ಪ್ರಮುಖ ಉದ್ದೇಶ ಏನಿತ್ತು? ಗ್ರಾಮೀಣ ವಲಸೆಯನ್ನ ತಡೆಗಟ್ಟುವುದು. ಮೊದಲ ಉದ್ದೇಶ ಏನಿತ್ತಿದ್ರದು? ಗ್ರಾಮೀಣ ವಲಸೆಯನ್ನ. ಯಾಕಂತಂದ್ರೆ ಈಗ ನೋಡ್ರಿ, ಈ ರಾಯಚೂರು, ಕಲಬುರಗಿ ಕಡೆ ಸಾಕಷ್ಟು ಜನ ಗೋವಾಕ್ಕೆ, ಮಹಾರಾಷ್ಟ್ರಕ್ಕೆ, ಬೆಂಗಳೂರಿಗೆ ಉದ್ಯೋಗವನ್ನ ಅರಸಿ ಬರ್ತಾರೆ. ಸೊ ಈ ಉದ್ಯೋಗವನ್ನ ಅರಸಿ ವಲಸೆ ಹೋಗೋರನ್ನ ತಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕು? ಅವ್ರಿಗೆ ಇದ್ದಂತ ಸ್ಥಳದಲ್ಲಿ, ಅವರ ಊರಿನಲ್ಲೇ ಇದ್ದಂತ ಸ್ಥಳ. ಆಮೇಲೆ ಇದು ಮೊದಲನೇ ಬಾರಿಗಲ್ಲ. 1991ರಲ್ಲಿ ಪಿ ವಿ ನರಸಿಂಹರಾವ್ ಅವರು ಇದನ್ನ ಮೊದಲು ಪ್ರಸ್ತಾಪ ಮಾಡಿದ್ರು. ಮೊದಲು ಪ್ರಸ್ತಾಪ ಮಾಡಿದ್ದಷ್ಟೇ ಅಲ್ಲ, ಸಂಸತ್ತಿನಲ್ಲಿ ಕೂಡ ಪಾಸ್ ಆಗಿತ್ತು. ರೈಟ್. ಸಂಸತ್ತಿನಲ್ಲಿ ಪಾಸ್ ಕೂಡ ಆಗಿತ್ತು. ಖರೆ ಅದು ಜಾರಿಗೆ ಬರಲಿಲ್ಲ ಅಷ್ಟೇ. ಜಾರಿಗೆ ಬರಲಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ಕ್ಲಿಯರ್? ಇದರ ಅಡಿಯಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನ ಮಾಡ್ತೀವಿ. ವರ್ಷಕ್ಕೆ ಎಷ್ಟು ದಿನ ಉದ್ಯೋಗ ನೀಡಬೇಕು ಅಂತೇಳಿ ಬಂದಿತ್ತು? ವರ್ಷಕ್ಕೆ ಎಷ್ಟು ದಿನ ಅಂತೇಳಿ ಬಂದಿತ್ತು? 100 ದಿನ. ಕನಿಷ್ಠ ಎಷ್ಟು ದಿನ? 100 ದಿನ ಉದ್ಯೋಗ ಒದಗಿಸಬೇಕು. ಕನಿಷ್ಠ ಎಷ್ಟು ದಿನ? 100 ದಿನ ಕನಿಷ್ಠ ಉದ್ಯೋಗ. 100 ದಿನ ಉದ್ಯೋಗ ಬರ್ಕೊಂಡ್ಬಿಡ್ರಲ್ಲ. ಅಂದ್ರೆ ಕನಿಷ್ಠ 100 ದಿನ ಉದ್ಯೋಗ ಕೊಡಬೇಕು. ಅರ್ಜಿ ಸಲ್ಲಿಸಿದ 15 ದಿನಗಳೊಳಗೆ ನಿಮಗೆ ಉದ್ಯೋಗ ದೊರಕಬೇಕು. ದಿನದೊಳಗೆ ಉದ್ಯೋಗ ಸಿಗಬೇಕು. ಮತ್ತು ಕೆಲಸದ ನಂತರ ಎಷ್ಟು ದಿನಗಳಲ್ಲಿ? 15 ದಿನದೊಳಗೆ ಸಂಬಳ ಕೊಡಬೇಕು. 15 ದಿನಗಳೊಳಗೆ ಸಂಬಳ ಕೊಡ್ಲಿಲ್ಲವಂದ್ರೆ ಏನ್ ಮಾಡಬೇಕು?
ಕೊಡ್ಲಿಲ್ಲವೆಂದ್ರೆ ಏನ್ ಮಾಡ್ಬೇಕಾಗತ್ತೆ? ನಿರುದ್ಯೋಗ ಭತ್ಯೆ ಕೊಡಬೇಕಾಗತ್ತೆ. ನಿರುದ್ಯೋಗ ಭತ್ಯೆ. ಸಪೋಸ್ ಏನಾದ್ರು ಆ ಮನುಷ್ಯ ಆಸ್ಪತ್ರೆಯಲ್ಲಿದ್ದ ಅನ್ಕೊಳ್ರಿ, ಆಸ್ಪತ್ರೆಯಲ್ಲಿ ದಾಖಲಾಗಿದ್ರೆ ಎಷ್ಟು ಕೊಡ್ಬೇಕಾಗತ್ತೆ? ಅರ್ಧ ಕೂಲಿ ಕೊಡ್ಬೇಕಾಗತ್ತೆ. ಕೆಲಸ ಮಾಡುವಾಗ ಸಾವನ್ನಪ್ಪಿದ್ರೆ ಅವನಿಗೊಂದು ಇನ್ಸೂರೆನ್ಸ್ ಇರುತ್ತೆ, 25,000 ರೂಪಾಯಿ ಪರಿಹಾರ ಕೊಡಬೇಕು. ಆಮೇಲೆ ಎಷ್ಟು ಕೂಲಿ ಕೊಡಬೇಕು? 1976ರಲ್ಲಿ ಸಮಾನ ಕೆಲಸಕ್ಕೆ ಸಮಾನ ಕೂಲಿ, ಕಾಯ್ದೆ ಪ್ರಕಾರ ಕೊಡಬೇಕಾಗತ್ತೆ. ಸೊ ಪ್ರಸ್ತುತ ಎಷ್ಟಿದೆ? ಈಗ ಸ್ಟೇಟ್ ಗವರ್ಮೆಂಟ್ಗಳು ಡಿಸಿಷನ್ ಮಾಡ್ತಾವೆ. ಆದ್ರೆ ಮಿನಿಮಮ್ ವೇಜ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಸೆಟ್ ಮಾಡುತ್ತೆ. ಮಿನಿಮಮ್ ವೇಜ್ ಅನ್ನ ಯಾರು ಸೆಟ್ ಮಾಡ್ತಾರೆ? ಸೆಂಟ್ರಲ್ ಗವರ್ಮೆಂಟ್ ಸೆಟ್ ಮಾಡುತ್ತೆ. ಸೊ ಪ್ರಸ್ತುತ ಮಿನಿಮಮ್ ವೇಜ್ ಎಷ್ಟಿದೆ? 316 ಇದೆ. 309 ಇತ್ತು, 7 ರೂಪಾಯಿ ಇನ್ಕ್ರೀಸ್ ಆಗಿದೆ. ಆಮೇಲೆ ನೋಡ್ರಿ, ಏನ್ ಬಹಳ ಇಂಪಾರ್ಟೆಂಟ್, ನಿಮ್ಮ ವಾಸಸ್ಥಳದಿಂದ 5 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಪ್ರದೇಶದಲ್ಲಿ, ಹೆಚ್ಚು ದೂರದಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ನಿಮಗೆ ಏನ್ ಸಿಗುತ್ತೆ? 10% ಹೆಚ್ಚಿನ ಕೂಲಿ, 10% ಹೆಚ್ಚಿನ ಕೂಲಿಯನ್ನ ಕೊಡಬೇಕಾಗತ್ತೆ. ಬಹಳ ಇಂಪಾರ್ಟೆಂಟ್. ಓಕೆ. ಈ ವಿಧಿ, ಸಂವಿಧಾನದ ವಿಧಿ 41ರ ಪ್ರಕಾರ ಇದು ಎಲ್ಲರಿಗೂ ಕೂಡ ಕೆಲಸವನ್ನ, ಈ DPSP ಇದು ಸರಿ ಎಲ್ಲಾ ಗ್ರಾಮದಲ್ಲಿ ಇರುತ್ತೆ. ಎಲ್ಲಾ ಗ್ರಾಮದಲ್ಲೂ ಕೂಡ ಇದು ಇರುತ್ತೆ. ಹೋಗಿಗಿರಿ ಮತ್ತೆ ಹೋದ್ರಿ ಚಂತನ್ ಕುಂತು, ಮತ್ ನೋಡ್ರಿ, ಸಂವಿಧಾನದ ಅಡಿಯಲ್ಲಿ ಈ ಪರಿಸರ ಸಂರಕ್ಷಣೆಯನ್ನ ಕೂಡ ಇದು ಮಾಡುತ್ತೆ. ಪರಿಸರ ಸಂರಕ್ಷಣೆ ವಿಧಿ ಎಷ್ಟರಲ್ಲಿ ಬರುತ್ತೆ? 48A ನಲ್ಲಿ. ವಿಧಿ 48ರಲ್ಲಿ ಏನ್ ಪರಿಸರ, 48A ನಲ್ಲಿ ಏನು ಪರಿಸರ, ಇದನ್ನ ಬರ್ಕೊಂಡ್ರೆ ಎಲ್ಲರೂ? ವಿಧಿ 48A ಪ್ರಕಾರ ಪರಿಸರ ಸಂರಕ್ಷಣೆಗೂ ಕೂಡ ಇದು ಬಹಳ ಕೆಲಸ ಮಾಡುತ್ತದೆ. ಇದ್ರ ಕೆಳಗಡೆ ನೋಡ್ರಿ, ಯಾವ್ಯಾವ ಕಾಮಗಾರಿಗಳನ್ನ ಕೈಗೊಳ್ಳಬಹುದು? ಡಿಗ್ ದ ಹೋಲ್, ಫಿಲ್ ದ ಹೋಲ್, ಎಕ್ಸಾಕ್ಟ್ ಹ್ಯಾಪಿನೆಸ್. ಇವತ್ತು ಅರ್ಥ ಆಯ್ತಾ ಡಿಗ್ ದ ಹೋಲ್, ಫಿಲ್ ದ ಹೋಲ್? ಯಾಕೆ ಹೇಳಿದ್ರು ಜಾನ್ ಮೆನಾರ್ಡ್ ಕೀನಸ್ ಅವರು ಅಂತ ಹೇಳಿ? ಇದೇ ನೋಡ್ರಿ, ತೆಗೆದು ತೋಡ್ರಿ, ಅದನ್ನೇ ವಾಪಸ್ ಮುಚ್ಚ್ರಿ. ಒಟ್ಟ ಜನರಿಗೆ ಕೆಲಸ ಸಿಗಬೇಕು. ಜನರ ಹತ್ರ ದುಡ್ಡು ಬಂದಾಗ್ಲೇನೆ ಬೇಡಿಕೆ ಹೆಚ್ಚಾಗೋದು, ಬೇಡಿಕೆ ಹೆಚ್ಚಾದಾಗ್ಲೇನೆ ಆರ್ಥಿಕತೆ ಅಭಿವೃದ್ಧಿ ಆಗೋದು. ಮೊದಲನೇದೇನು? ಜಲ ಸಂರಕ್ಷಣೆ ಮತ್ತು ನೀರಿನ ಕೊಯ್ಲು. ಜಲ ಸಂರಕ್ಷಣೆ ಮತ್ತು ನೀರಿನ ಕೊಯ್ಲು, ವಾಟರ್ ಮ್ಯಾನೇಜ್ಮೆಂಟ್ ಅಂಡ್ ಹಾರ್ವೆಸ್ಟಿಂಗ್. ಎರಡನೇದೇನು ಮಾಡಬಹುದು? ಬರಗಾಲ ತಡೆಗಟ್ಟಲು ಕಿರು ಮತ್ತು ಸಣ್ಣ ನೀರಾವರಿ ಕಾರ್ಯಕ್ರಮಗಳು. ಅಂದ್ರೆ ಏನಾದ್ರು ಅಲ್ಲಿ ಒಂದು ಕಾಲುವೆಗಳನ್ನ ನಿರ್ಮಾಣ ಮಾಡೋದು, ನೀರಿನ ತೊಟ್ಟಿಗಳನ್ನ ನಿರ್ಮಾಣ ಮಾಡೋದು, ಇಂಥವು. ಮತ್ತೆ ನೀವು ಡ್ಯಾಮ್ ಅನ್ಕೋಬೇಡ್ರಿ, ಸಣ್ಣ ಕೆಲಸ. ರೈಟ್. ಮೂರನೇದು ಏನ್ ಮಾಡ್ಬೋದು? ನೀರಾವರಿ ಸೌಲಭ್ಯ ಒದಗಿಸಬೇಕು ಯಾರಿಗಾದ್ರೂ, ಅಥವಾ ಜಮೀನಿನ ಅಭಿವೃದ್ಧಿಗೋಸ್ಕರ ಅಥವಾ ತೋಟಗಾರಿಕೆ ಕೆಲಸಗಳನ್ನ ಮಾಡಿಸಬಹುದು. ಓಕೆ. ಕೆರೆಗಳ ಹೂಳು ತೆಗೆಯೋದು, ಯಾವ್ದಾದ್ರು ಹಳೆ ಕವಲುಗಳಿದ್ರೆ ಅವುಗಳನ್ನ ಮಾಡುವುದು. ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಬಹುದು, ಭೂ ಅಭಿವೃದ್ಧಿ. ಪಾಳು ಬಿದ್ದಂತ ಭೂಮಿಯನ್ನ ಎಲ್ಲ ತೆಗೆದು ಸ್ವಚ್ಛ ಮಾಡಿ ಅಲ್ಲಿ ಏನಾದ್ರು ಇದು ಮಾಡಬಹುದು. ಗ್ರಾಮೀಣ ಕೃಷಿ ಚಟುವಟಿಕೆಗಳು, ಕನ ನಿರ್ಮಾಣ ಮಾಡಿರ್ಬೋದಾಗಿರ್ಬೋದು, ಅದು ಏನಾದ್ರು ಗ್ರಾಮೀಣ ಕೃಷಿ ಚಟುವಟಿಕೆಗಳು. ಈಗ ಸಾವಯವ ಗೊಬ್ಬರ ಇದು ಹೊಂಡಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಏನಾದ್ರು ಆಗಿರ್ಬೋದು. ರೈಟ್. ಈ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಿಗೆ ರಕ್ಷಣಾ ಗೋಡೆ,
ಪ್ರವಾಹ ನಿಯಂತ್ರಣ ಏನಾದರೂ ಅದಕ್ಕೆ ಮಾಡ್ಬೋದು. ಆಮೇಲೆ ಸರ್ವ ಋತು ಗ್ರಾಮೀಣ ರಸ್ತೆಗಳನ್ನು ನಿರ್ಮಾಣ ಮಾಡ್ಬೋದು. ಸೊ ಬಹಳ ಇಂಪಾರ್ಟೆಂಟ್ ಇದೆ MG ನರೇಗಾ. MG ನರೇಗಾ ಬಿಟ್ರೆ ಬಹಳ ಇಂಪ್ಯಾಕ್ಟ್ ಆಗಿದ್ದು ಮುದ್ರಾ ಯೋಜನೆ ಅಂತ ಬರುತ್ತೆ. ಅದು ಕೂಡ ಮುದ್ರಾ ಬಗ್ಗೆ ಕೇಳಿದ್ರ ನೀವು? ಮುದ್ರಾ ಯೋಜನೆ, ಸ್ಟಾರ್ಟ್ಅಪ್ ಇಂಡಿಯಾ, ಅವು ಕೂಡ ಉದ್ಯೋಗನೇ. ಮುದ್ರಾ ಅಂದ್ರೆ ಏನು? ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರಿಫೈನಾನ್ಸ್ ಏಜೆನ್ಸಿ ಅಂತ ಹೇಳಿ. ಎಷ್ಟಲ್ಲ ಎಲ್ಲಾ ಕುಟುಂಬದವ್ರಿಗೂ, ಇದರಲ್ಲಂತೂ ಎಲ್ಲರಿಗೂ, MG ನರೇಗಾದವ್ರಿಗೆ ಎಲ್ಲರಿಗೂ ಕೊಡ್ಬೇಕಾಗತ್ತವ ಕೆಲಸ. ಎಸ್. ಈಗ ಮುದ್ರಾ ಯೋಜನೆ ಅಂತ ಬರುತ್ತೆ, ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರಿಫೈನಾನ್ಸ್ ಏಜೆನ್ಸಿ, ಮುದ್ರಾ. ಕೆಲವೊಮ್ಮೆ PC ಒಳಗೆ ಇವನ್ನೇ ಕೇಳ್ತಾರೆ ನೋಡ್ರಿ, ಮುದ್ರಾದ ಫುಲ್ ಫಾರ್ಮ್ ಏನಂತ ಕೇಳಿಬಿಡ್ತಾರೆ. ಮುದ್ರಾ ಯೋಜನೆ ಏನು? ಈ ಸಣ್ಣ ವ್ಯವಹಾರಗಳು, ಸಣ್ಣ ಕೈಗಾರಿಕೆಗಳಿಗೆ ಏನ್ ನೀಡೋದು? ಹಣಕಾಸು ನೀಡೋದು. 3 ರೀತಿ ಬರ್ತವೆ: ಶಿಶು, ಕಿಶೋರ, ತರುಣ. ಓಕೆ, ಏನು? ಸಣ್ಣ ಕೈಗಾರಿಕೆಗಳಿಗೆ ಹಣಕಾಸು ನೆರವು. ನಿಮ್ದೇನಾದ್ರೂ ಶಿಶು ಇತ್ತಂದ್ರೆ ಎಷ್ಟು ಬರ್ತದೆ? 50,000. ನಿಮ್ದೇನಾದ್ರೂ ಅಡೋಲೆಸೆಂಟ್ ಇತ್ತು, ಕಿಶೋರ ಇತ್ತು, ಅವಾಗ 5 ಲಕ್ಷದವರೆಗೆ ನೀವು ಹಣಕಾಸು ನೆರವು ಕೊಡ್ತಾರೆ. ಇಲ್ಲ ನಿಮ್ದು ಕಂಪ್ಲೀಟ್ ಆಗಿ ತರುಣ ಇತ್ತು ಅಂತಂದ್ರೆ 10 ಲಕ್ಷದವರೆಗೆ ಇವು ಸೇಮು. ಮುದ್ರಾ ಒಂದೇ ಅಲ್ಲ, ಸ್ಟಾರ್ಟ್ಅಪ್ ಇಂಡಿಯಾ 2016, ಸ್ಟ್ಯಾಂಡ್ ಅಪ್ ಇಂಡಿಯಾ 2016, ಸ್ಕಿಲ್ ಇಂಡಿಯಾ 2015. ಇವೆಲ್ಲ ಏನು? ಉದ್ಯೋಗವನ್ನ ಹೆಚ್ಚಿಗೆ ಮಾಡಬೇಕು, ಎಲ್ಲರಿಗೂ ಉದ್ಯೋಗ ಸಿಗಬೇಕು ಅನ್ನೋದೇ ಇದರ ಉದ್ದೇಶ. ರೈಟ್. ಗರೀಬ್ ಕಲ್ಯಾಣ ಯೋಜನಾ ಅಂತ ಒಂದು ಬಂದಿತ್ತು 2020. ಕೋವಿಡ್ ಟೈಮಲ್ಲಿ ಯಾರ್ಯಾರು ತಮ್ಮ ಊರು ಬಿಟ್ಟು ಹೋಗಿದ್ದಾರೆ ಅಂತವ್ರಿಗೆ ನೆರವು ಒದಗಿಸ್ಲಿಕ್ಕೆ 2020. ನೋಡ್ರಿ, ನಿರುದ್ಯೋಗ ಅನ್ನೋದು ದೊಡ್ಡ ಸಮಸ್ಯೆ ಇದೆ. ನಿರುದ್ಯೋಗ ಅನ್ನೋದು ದೊಡ್ಡ. ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಇದು ಕೂಡ ಬರುತ್ತೆ. ಮತ್ತೆ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಬಹಳ ಇಂಪಾರ್ಟೆಂಟ್. ಇದಕ್ಕೇನಂತ ಕರಿತೀವಿ? ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ಸ್ ಅಂತ. ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್, DAYNULM. ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. DAYNULM ಬಹಳ ಇಂಪಾರ್ಟೆಂಟ್. 2013 ಶುರು ಮಾಡಿತ್ತು. ಇದನ್ನ ರಿನೇಮ್ ಮಾಡಿ, ರೀಪ್ಯಾಕೇಜಿಂಗ್ ಮಾಡಿ ಇದನ್ನ ಏನಂತ ಮಾಡಿದ್ರು? ಇದನ್ನ ರಿನೇಮ್ ಮಾಡಿದ್ದಾರೆ. ರಿನೇಮ್ ಆಗಿದ್ದು 2015. ಮುದ್ರಾನು 2015. ಬರ್ಕೊಳ್ರಿ. ಎಸ್, ಅರ್ಥ ಆಗಿದೆ ಎಲ್ಲರಿಗೂ? ಗರೀಬ್ ಕಲ್ಯಾಣ ಯೋಜನೆ 2020. ಈಗ
ಬೇರೆ ಬೇರೆ ಬಿಟ್ಟು ಬಂದಿದ್ರು ಗೊತ್ತಾ, ಆ ಊರು ಈ ಊರು ಅಂತ ಹೇಳಿ. ಎಸ್ಪೆಷಲಿ ಬಿಹಾರು, ಜಾರ್ಖಂಡು, MP ಎಲ್ಲೆಲ್ಲಿ ಶುರುವಾಗಿದ್ದೀವು? ಬಿಹಾರು, ಜಾರ್ಖಂಡು, ಮೈಗ್ರೆಂಟ್ ನಲ್ಲಿ ಮಧ್ಯಪ್ರದೇಶ, ಆಮೇಲೆ ಮೋಸ್ಟ್ಲಿ ಅದು ಇತ್ತು ಯಾವುದು, ಒಡಿಶಾ ಇತ್ತು, UPನೂ ಇತ್ತು, ರಾಜಸ್ಥಾನ ಇತ್ತು. ಈ 6 ರಾಜ್ಯಗಳಲ್ಲಿ ಯಾರ್ಯಾರು ವಲಸೆ ಕಾರ್ಮಿಕರು ಕೋವಿಡ್ ಸಮಯದಲ್ಲಿ ವಾಪಸ್ ಬಂದಿದ್ದಾರೆ, ಈ ವಲಸೆ ಕಾರ್ಮಿಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಗರೀಬ್ ಕಲ್ಯಾಣ ಯೋಜನೆಯನ್ನ ಆರಂಭ ಮಾಡಿ. ಓಕೆ, ವರ್ಕರ್ಸ್ ಆಫ್ MGNREGA comes under which type of employment? Which type of employment? Types of employment ಇಲ್ಲ ನಮಗೆ, ಟೈಪ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಷ್ಟೇ ಗೊತ್ತು. ಟೈಪ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತಾನೆ ಕೇಳಿದ್ರು. ಅನ್ಎಂಪ್ಲಾಯ್ಮೆಂಟ್ ಯಾಕೆ? ಎಂಪ್ಲಾಯ್ಡ್ ಇದಾರಲ್ಲ ಅವರು, ಎಂಪ್ಲಾಯ್ಡ್ ಇದಾರಲ್ಲ, ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಅವರಿಗೆ, ಅನ್ಎಂಪ್ಲಾಯ್ಡ್ ಅಂತ ಹೇಳೋದು. ಬಟ್ ಓನ್ಲಿ ಫಾರ್ 100 days. ಅವೆಲ್ಲ ಬೇರೆ ಬೇರೆ ರೀತಿ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಬರ್ತಾರೆ ಅವರು. ಬಟ್ ಫೈನ್, ಲೆಸ್ ದ್ಯಾನ್ 183 days. ಅವ್ರಿಗೆ ಬೇರೆ ಉದ್ಯೋಗಗಳು ಇರಬಹುದು ಉಳಿದ 83 ದಿವಸ. ಅವ್ರು ಬರೀ MGNREGA ಅಷ್ಟೇ ಮಾಡಂಗಿಲ್ಲ, ಉಳಿದ ದಿನಗಳಲ್ಲಿ ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರ, ಅವೆಲ್ಲ ಇರ್ತಾವ. ಇಫ್ ಇನ್ ಕೇಸ್ ನಾಟ್ ಅಂದ್ರೆ ನಿರುದ್ಯೋಗಿಗಳು. ಅವರು ಯಾವ ರೀತಿ ನಿರುದ್ಯೋಗಿಗಳು ಅಂತ ಹೇಳ್ಬೋದು? ಅವ್ರಿಗೆ ಏನೋ ಸ್ಕಿಲ್ ಇರ್ಲಿಲ್ಲ ಅನ್ಕೊಳ್ರಿ. ಸ್ಕಿಲ್ ಇರ್ಲಿಲ್ಲ ಅಂತಂದ್ರೆ ಏನಾಗುತ್ತೆ? ಅದು ಸ್ಟ್ರಕ್ಚರಲ್ ಆಗುತ್ತೆ. ಅವ್ರಿಗೆ ಉದ್ಯೋಗಕ್ಕೆ ಬೇಕಾದಷ್ಟು ಸ್ಕಿಲ್ ಇಲ್ಲ, ಹಿಂಗಾಗಿ ಅವ್ರು ನಿರುದ್ಯೋಗಿಗಳಾಗಿದ್ರೆ ಅವ್ರಿಗೆ ಏನಂತ ಕರಿಬಹುದು? ಹಂಗ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ನ ಭಾಗ ಆಗಿರ್ಬೋದು. ಬೇರೆ ಬೇರೆ ರೀತಿಯಲ್ಲಿ ರಚನಾತ್ಮಕನೂ ಆಗ್ಬೋದು. ಫ್ರಿಕ್ಷನಲ್ ಆಗೋದಿಲ್ಲ ಕೀರ್ತಿ. ಫ್ರಿಕ್ಷನಲ್ ಅಂದ್ರೆ ಏನು ಗೊತ್ತಾ? ಒಂದು ಜಾಬ್ ಬಿಟ್ಟು ನಾನು ಇನ್ನೊಂದು ಜಾಬ್ ಹುಡ್ಕೋಕ್ ಹೋಗಿರ್ತೀನಿ, ಅದು ಫ್ರಿಕ್ಷನಲ್. ಫ್ರಿಕ್ಷನಲ್ ಅಂದ್ರೆ ಏನು? ಒಂದು ಜಾಬ್ ಬಿಟ್ಟು ಇನ್ನೊಂದು ಜಾಬ್ ಹುಡ್ಕಕ್ ಹೋದಾಗ ನಾನು ಏನಂತ ಕರಿತೀವಿ ಅದನ್ನ? ಆ ಗ್ಯಾಪ್ ಅಲ್ಲಿ ನೀನೇನು ಫ್ರೀ ಇರ್ತೀಯಲ್ಲ, ಅದು ಫ್ರಿಕ್ಷನಲ್. ನೋಡ್ರಿ, ಕೆಲವೊಮ್ಮೆ ನಿರುದ್ಯೋಗ ಸಿಕ್ಕಾಪಟ್ಟೆ ಕ್ರಾನಿಕ್ ಅನ್ಎಂಪ್ಲಾಯ್ಮೆಂಟ್ ಅಂತ ಬರುತ್ತೆ. ಕ್ರಾನಿಕ್ ಅನ್ಎಂಪ್ಲಾಯ್ಮೆಂಟ್, ಭೀಕರ ನಿರುದ್ಯೋಗ. ಭೀಕರ ನಿರುದ್ಯೋಗ ಅಂತಂದ್ರೆ ಏನು? ನಿಮಗೆ ಉದ್ಯೋಗ ಅವಕಾಶಗಳೆಲ್ಲೇ ಇಲ್ಲ. ಒಂದು ದೇಶದಲ್ಲಿ ದೀರ್ಘಾವಧಿಗೆ ಯಾವುದೇ ಉದ್ಯೋಗ ಅವಕಾಶಗಳು ದೊರೆಯದಿದ್ದರೆ ಅದನ್ನ ಏನಂತ ಕರಿತೀವಿ ನಾವು? ಭೀಕರ ನಿರುದ್ಯೋಗ ಅಂತ ಕರಿತೀವಿ. ಕೆಲವೊಮ್ಮೆ ಆಗ್ಬಿಡ್ತಾವ, ಅವ್ರದ್ದು ಆರ್ಥಿಕತೆ ಡೆವಲಪ್ ಆಗಲ್ಲ. ಈಗ ಎಕ್ಸಾಂಪಲ್ ಬುರುಂಡಿ ಅಂತ ಕರಿತೀವಿ. ಬುರುಂಡಿಯಲ್ಲಿ ಜನರ ಹತ್ರ ತಿನ್ಲಿಕ್ಕಿಲ್ಲ. ಓಕೆ, ಸೊ ಈ ರೀತಿ ಸಾಕಷ್ಟು ಬರ್ತವೆ ಎಂಪ್ಲಾಯ್ಮೆಂಟ್ ವಿಧಗಳನ್ನ ನಾವು ನೋಡ್ಕೊಂತ ಹೋದ್ರೆ ಇನ್ನೂ ಮತ್ತೆ ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್ಗಳು, ಹಂಗ ಅನ್ಎಂಪ್ಲಾಯ್ಮೆಂಟು, ಹಿಂಗ ಅನ್ಎಂಪ್ಲಾಯ್ಮೆಂಟು. ಎಸ್, ಸೊ ಇವು ನಿಮಗೆ ಗೊತ್ತಿರಬೇಕು. ಮತ್ತೇನಾದ್ರೂ ಬಿಟ್ಟಿದೀವ? ನಿರುದ್ಯೋಗ ಮತ್ತೇನಾದ್ರೂ ಬಿಟ್ಟಿದೀವ ನಾವು? We left anything? ಬುರುಂಡಿ ದೇಶ ಬರ್ತದೆ, ಆಫ್ರಿಕಾದಲ್ಲಿ ಬರುವಂತ ದೇಶ ಬುರುಂಡಿ. ಬುರುಂಡಿ ಇಸ್ ಅ ಕಂಟ್ರಿ ಇನ್ ಆಫ್ರಿಕಾ. ಆ ನಿರುದ್ಯೋಗದ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಈಗಲೇ ಕೇಳ್ಬಿಡ್ರಿ. ನಿರುದ್ಯೋಗದ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಈಗಲೇ ಕೇಳ್ಬಿಡ್ರಿ.
ಕ್ಲಾಸ್ ಓವರ್ ಆಗಿಲ್ಲ. ನಿಮ್ಮ ಡೌಟ್ಗಳು ಏನು ಇರ್ಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಶುರು ಮಾಡ್ತೀನಿ. ಬಡತನ ನಿರುದ್ಯೋಗ ಮುಗಿದುವಲ್ಲ. ಹಲೋ ಹೇಳ್ರಿ ಸರ್, ಇದು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ರೀಸೆಂಟ್ ಆಗಿ ಇಷ್ಟು ಅಂತ ಕೆಲ್ಸದವ್ರಿಗೆ ತೆಗೆದ್ರಲ್ಲ ಸರ್, ಅದ್ ಯಾವ ರೀತಿ ನಿರುದ್ಯೋಗ ಆಗುತ್ತೆ? ನೋಡ್ರಿ, ಅದು ಈಗ ಅವ್ರಿಗೆ ಸ್ಕಿಲ್ ಇತ್ತು, ಬೇರೆ ಕಡೆ ಕೆಲಸ ಹುಡುಗಕ್ಕೆ ಶುರು ಆದ್ರೆ ಅದು ಫ್ರಿಕ್ಷನಲ್ ಆಗುತ್ತೆ. ಕನ್ನಡದಲ್ಲಿ ಹೇಳಿ. ಫ್ರಿಕ್ಷನಲ್, ಘರ್ಷಣಾತ್ಮಕ. ಸರ್ ಅದು ತಪ್ಪಲ್ವಾ ಸರ್? ಅದು ಅವ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರೆ, ಮತ್ತೆ ಮಧ್ಯೆ ತೆಗೆದ್ರೆ ಅವ್ರಿಗೆ ಲಾಸ್ ಆಗುತ್ತಲ್ಲ ಸರ್? ಯಾರಿಗೆ ಲಾಸ್ ಆಗುತ್ತೆ? ಕೆಲಸ ಮಾಡೋರಿಗೆ ಏನು ಲಾಸ್ ಆಗಲ್ಲ. ಅವ್ರಿಗೆ 3 ತಿಂಗಳದು ಸ್ಯಾಲರಿ ಕೊಟ್ಟು ಬಿಡ್ತಾರ ಅವರು. ಆಯ್ತಾ? ಸರಿ ಸರ್, ಥ್ಯಾಂಕ್ ಯು. ಇತ್ತೀಚೆಗೆ ಮೂನ್ ಲೈಟಿಂಗ್ ಅಂತೇಳಿ, ಇರಣ್ಣ ಮೂನ್ ಲೈಟಿಂಗ್ ಅಂತ ಕಾನ್ಸೆಪ್ಟ್ ಬಂದದ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು. ಮೂನ್ ಲೈಟಿಂಗ್ ಅಂದ್ರೆ ಏನು? 2 ಕಡೆ ಒಟ್ಟಿಗೆ ಕೆಲಸ ಮಾಡು. ಅಂದ್ರೆ ಟೈಮಿಂಗ್ಸ್ ಏನಾದ್ರು ಇದೆಯಾ ಸರ್? ಶಿಫ್ಟ್ ಎರಡು ಕಡೆ ಅಲ್ಲೂ ಮಾಡೋದು, ಇಲ್ಲೂ ಮಾಡೋದು. ಅಂದ್ರೆ ಒಂದೇ ಕಂಪ್ನಿ ಇಲ್ಲ ಅಂದ್ರೂ ಬೇರೆ ಬೇರೆ ಇದ್ರಲ್ಲಿ ವರ್ಕ್ ಫ್ರಮ್ ಹೋಮ್. ಅದ್ ಯಾವ ತರ ಸರ್ ಅದು? ಯೂಶುವಲಿ ಏನಾಗಿತ್ತು, ಕೋವಿಡ್ ಟೈಮ್ ನಲ್ಲಿ ಜನ ಏನಿತ್ತು, ವರ್ಕ್ ಫ್ರಮ್ ಹೋಮ್ ಇತ್ತು. ವರ್ಕ್ ಫ್ರಮ್ ಹೋಮ್ ಇದ್ದಾಗ ಜನ ಏನ್ ಮಾಡಿದ್ರು, ಬೇರೆ ಜಾಬ್ಗೂ ಅಪ್ಲೈ ಮಾಡ್ಬಿಟ್ರು. ಹೌದು ಸರ್, ಹೌದು. ಅಥವಾ ಫ್ರೀಲ್ಯಾನ್ಸ್ ಮಾಡೋದು, ಸ್ವಂತ ಏನೋ ಒಂದು ಕೆಲಸ ಮಾಡೋದು, ಅಥವಾ ಬೇರೆ ಕೆಲಸ ಮಾಡೋದು ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಇದು ತಪ್ಪು ಸರಿನಾ ಅಂತೇಳಿ ವಿವಾದ ನಡೆದಿತ್ತು. ಕೆಲವೊಬ್ರು ಇರ್ತಾರ ಅನ್ ಅಕಾಡೆಮಿ, IAS ಬಾಬಾ ಅಂತೇಳಿ ಒಂದಕ್ಕಿಂತ ಹೆಚ್ಚು ಜಾಬ್ಗಳನ್ನು ಮಾಡ್ತಿರ್ತಾರೆ. ಸರಿ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಳ್ರಿ ಪ್ರಶಾಂತ್. ಸರ್ ಇವು ಸರ್ ಈ UPSC ಹೆಲ್ಪ್ ಆಗ್ತಾವ ಸರ್? ಮೆನ್ಸಿಗೆ ಅದು ಬರೆಯೋದು ಹೆಂಗ್ ಸರ್? ನೀವು ಹೇಳೋದೆಲ್ಲ ನೋಡ್ಸೋದು ಎಲ್ಲ ಹೆಲ್ಪ್ ಆಗ್ತಾವ ಇವು. ಅದೇ ಸರಿ, ಬೇರೆ ಬುಕ್ ಇಂಗ್ಲಿಷ್ ಸಿಗಲ್ಲ ಸರ್, ಕನ್ನಡದಲ್ಲಿ ಸಿಗಲ್ಲ ಸರ್, ಇಂಗ್ಲಿಷ್ ತರ. ಅದಕ್ಕೆ ಕನ್ನಡ ಬರೀತಿ ಕನ್ನಡದಲ್ಲಿ ಹೇಳ್ತಿದ್ದೀನಲ್ಲ ಎಲ್ಲ. ಸರ್ ಇಷ್ಟು ಹೆಲ್ಪ್ ಆಗ್ತಲ್ಲ ಸರ್? ಮುಂದೆ ಆಗುತ್ತೆ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹಾ ಸರ್, ಥ್ಯಾಂಕ್ ಯು. ಓಕೆ, ಅಡ್ವಾನ್ಸ್ ಲೆವೆಲ್ ನಾನು ಹೇಳದೇ ಇರಬಹುದು. ಸಿಕ್ಕಾಪಟ್ಟೆ ಅಡ್ವಾನ್ಸ್ ಲೆವೆಲ್ ಯಾಕೆ ಹೇಳಲ್ಲ ಅಂದ್ರೆ ಹುಡುಗರು ಹೆದರ್ಸಾಯ್ತಾವ. ಆದ್ರೆ ಅದರ ಅರ್ಥ ಏನಲ್ಲ. ಅದರ ಅರ್ಥ ನಾನು ಬೇಸಿಕ್ ನೋಡ್ರಿ, ನೀವು IAS UPSCಗೂ ನಾವು ಒಂದು ಏನಿಲ್ಲ ಅಂದ್ರೂ 70 ರಿಂದ 75% ನಾವು ಕವರ್ ಮಾಡ್ತಾ ಇದ್ದೀವಿ. ಎಷ್ಟು 3 PM